ನಮಸ್ಕಾರ. ಕರ್ನಾಟಕ ಸರ್ಕಾರ ಇದೀಗ ವಕ್ ಪ್ರಾಪರ್ಟಿ ಆಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ, ಅದರ ಫೆನ್ಸಿಂಗ್ ಮಾಡಲಿಕ್ಕಾಗಿ, ಕಾಂಪೌಂಡಿಗಾಗಿ 31,54,00,000 ರೂಪಾಯಿಗಳನ್ನ ಬಿಡುಗಡೆ ಮಾಡಿರುವಂತದ್ದು ಅತ್ಯಂತ ಖಂಡನೀಯ ಇದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಅಲ್ಪಸಂಖ್ಯಾತರಿಗಾಗಿ ಬಜೆಟ್ ಅನ್ನ ಖಾಲಿ ಮಾಡುವಂತ ಪ್ರಯತ್ನ ಮಾಡ್ತಿರುವುದು ಗಮನಕ್ಕೆ ಬರ್ತಾ ಇದೆ. ಹಿಂದೆ ಸಿದ್ದರಾಮಯ್ಯ ಅವರು 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅಂತ ಹೇಳಿದ್ರು. ಸುಮಾರು ಒಂದು ತಿಂಗಳ ಹಿಂದೆ ಡಿಸೆಂಬರ್ ಅಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರ ಕಾಲೋನಿಗಳ ನಿರ್ಮಾಣ ಮಾಡ್ಲಿಕ್ಕಾಗಿ ಕೊಟ್ಟರು. ಬಜೆಟ್ ನಲ್ಲಿ 60 ಕೋಟಿ ರೂಪಾಯಿಗಳನ್ನ ಸ್ಕಾಲರ್ಶಿಪ್ಗಾಗಿ ಕೊಟ್ಟರು. ಅಷ್ಟೇ ಅಲ್ಲ, ಇತ್ತೀಚೆಗೆ SC ST 11,000 ಕೋಟಿ ಅನುದಾನವನ್ನ ಸ್ವಾರ್ಥಕ್ಕಾಗಿ BBCಗಾಗಿ ಅಲೋಕೇಟ್ ಮಾಡಿದ್ರು. 3 ಲಕ್ಷ ರೂಪಾಯಿ ಚತುಷ್ಟಕ ವಾಹನಗಳ ಖರೀದಿಗಾಗಿ ಅಲ್ಪಸಂಖ್ಯಾತರಿಗೆ ಸಬ್ಸಿಡಿ ಕೊಡುವಂತ ಯೋಜನೆಯನ್ನ ಮಾಡಿದ್ರು. ಈಗ 31 ಕೋಟಿ ರೂಪಾಯಿಗಳನ್ನ ವಕ್ ಪ್ರಾಪರ್ಟಿ ರಕ್ಷಣೆಗಾಗಿ, ಕಾಂಪೌಂಡ್ಗಾಗಿ ಖರ್ಚು ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಇದೆ. ಇವತ್ತು ವಕ್ ಪ್ರಾಪರ್ಟಿ ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರೆ 2009ರಲ್ಲಿ ಸುಮಾರು 4 ಲಕ್ಷ ಎಕರೆ ವಕ್ ಪ್ರಾಪರ್ಟಿ ಇತ್ತು. ಇವತ್ತು ಅನಧಿಕೃತವಾಗಿ, ಅಕ್ರಮವಾಗಿ, ಖಾಸಗಿ ಸರ್ಕಾರಿ ಜಮೀನನ್ನ ವಕ್ ಬೋರ್ಡ್ ಇವತ್ತು ಕಬಳಿಸಿ ನಮ್ಮ ದೇಶದಲ್ಲಿ 8,52,000 ಎಕರೆ ಜಮೀನುಗಳನ್ನ ವಕ್ ಬೋರ್ಡ್ ಅಕ್ರಮವಾಗಿ ಕಬಳಿಸಿದೆ. ಇವತ್ತು ವಿವಿಧ ನ್ಯಾಯಾಲಯಗಳಲ್ಲಿ ವಕ್ ಬೋರ್ಡ್ ಅಕ್ರಮವಾಗಿ ಕಬಳಿಸಿದ ಪ್ರಕರಣ ನಡೀತಿದೆ. ಹೀಗಾಗಿ ಇವತ್ತು ವಕ್ ಬೋರ್ಡ್ ಅಕ್ರಮವಾಗಿ ಕಬಳಿಸಿದಂತ ಪ್ರಾಪರ್ಟಿಗಳನ್ನ ಅಧಿಕೃತ ಇದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳ ಸುಮಾರು 10,000 ಲಕ್ಷ ಕೋಟಿ ರೂಪಾಯಿಗಳ ವರ್ತಿನ ದೇವಸ್ಥಾನದ ಜಮೀನುಗಳು ಇವತ್ತು ಸರ್ವೆ ಇಲ್ಲದೆ ಹಾಗೆ ಪಾಳು ಬಿದ್ದಿದೆ. ಸಾವಿರಾರು ಕೋಟಿ ರೂಪಾಯಿಗಳ ದೇವಸ್ಥಾನದ ಜಮೀನುಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಇದರ ರಕ್ಷಣೆಗಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ದೇವಸ್ಥಾನದ ಜಮೀನುಗಳ ಸರ್ವೆ ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಸಹ ಅನುದಾನ ಕೊಡಬೇಕು ಹೇಳುವ ಆಗ್ರಹವನ್ನ ಮಾಡ್ತೇವೆ. ಕೂಡಲೇ ಈ ವಕ್ ಬೋರ್ಡ್ ಪ್ರಾಪರ್ಟಿಯ ರಕ್ಷಣೆಗಾಗಿ, ಫೆನ್ಸಿಂಗ್ಗಾಗಿ ಬಿಡುಗಡೆ ಮಾಡಿದಂತ 31 ಕೋಟಿ ರೂಪಾಯಿಗಳನ್ನು ರದ್ದು ಮಾಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ.